ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್. ಗೃಹಲಕ್ಷ್ಮಿ 30ನೇ ಕಂತಿನ 2,000 ಹಣ ಬಿಡುಗಡೆ. ಈ 15 ಜಿಲ್ಲೆಗಳ ಮಹಿಳೆಯರ ಖಾತೆಗೆ ಜಮಾ. ಗೃಹಲಕ್ಷ್ಮಿ 30ನೇ ಕಂತು ಜಮಾ ಶುರು. ನಿಮ್ಮ ಜಿಲ್ಲೆ ಇದೆಯಾ? ಚೆಕ್ ಮಾಡಿ. ಮೊದಲನೆಯದಾಗಿ ನಾಡಿನ ಎಲ್ಲ ಗೃಹಲಕ್ಷ್ಮಿಯರಿಗೂ ತಾಯಂದಿರಿಗೂ ಶುಭ ಮುಂಜಾನೆ. ರಾಜ್ಯದ ಹೆಣ್ಣು ಮಕ್ಕಳಿಗೆ ಇಲ್ಲಿದೆ ಒಂದು ಭರ್ಜರಿ ಸಿಹಿ ಸುದ್ದಿ. ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ 2,000 ಹಣ ಮಹಿಳೆಯರ ಬ್ಯಾಂಕ್ ಖಾತೆಗಳಿಗೆ ಅತ್ಯಂತ ವೇಗವಾಗಿ ಜಮಾ ಆಗಲು ಆರಂಭವಾಗಿದೆ. ನಿನ್ನೆಯಷ್ಟೇ ನಮ್ಮ ವಿಡಿಯೋದಲ್ಲಿ ಸಾಕಷ್ಟು ಜನ ಕಮೆಂಟ್ ಮಾಡಿ ಹಣ ಬರುತ್ತಿದೆ ಎಂದು ತಿಳಿಸಿದರು. ಹಾಗಾದರೆ ಪ್ರಸ್ತುತ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಿದೆ, ನಿಮ್ಮ ಖಾತೆಗೆ ಹಣ ಬಂದಿದೆಯಾ ಇಲ್ಲವಾ ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ. ವಿಡಿಯೋವನ್ನು ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ. ಹಾಗೆ ಈ ವಿಡಿಯೋಗೆ ತಪ್ಪದೇ ಒಂದು ಲೈಕನ್ನು ಕೊಡಿ. ನಿಮ್ಮ ಪ್ರೀತಿಯ ಲೈಕ್ ಮತ್ತು ಸಬ್ಸ್ಕ್ರೈಬ್ ನಮಗೆ ಇದೇ ರೀತಿ ನಿರಂತರ ಅಪ್ಡೇಟ್ಸ್ ನೀಡಲು ಪ್ರೇರಣೆ ನೀಡುತ್ತೆ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಇನ್ನೂ ನೇರವಾಗಿ ವಿಷಯಕ್ಕೆ ಬರೋಣ. ರಾಜ್ಯ ಸರ್ಕಾರದ ಅತ್ಯಂತ ಯಶಸ್ವಿ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣದ ವರ್ಗಾವಣೆ ಪ್ರಕ್ರಿಯೆ ಅಧಿಕೃತವಾಗಿ ಆರಂಭವಾಗಿದೆ. ಮೇ 20ರಿಂದಲೇ ಡಿಬಿಟಿ ಮೂಲಕ ನೇರವಾಗಿ ಅರ್ಹ ಫಲಾನುಭವಿಗಳ ಖಾತೆಗೆ ಹಣವನ್ನು ಜಮಾ ಮಾಡಲಾಗುತ್ತಿದೆ. ಅಂದರೆ ನಿನ್ನೆಯಿಂದ ಎಲ್ಲ ಫಲಾನುಭವಿಗಳ ಖಾತೆಗೂ ಕೂಡ ಮೊದಲ ಹಂತದ 30ನೇ ಕಂತಿನ ಹಣ ಜಮೆ ಆಗ್ತಾ ಇದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಬಗ್ಗೆ ಮಾಹಿತಿ ನೀಡಿದ್ದು, ಡಿಬಿಟಿ ಮೂಲಕ ಹಣವನ್ನು ಈಗಾಗಲೇ ಪುಷ್ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಈಗ ಆಲ್ರೆಡಿ ಹಣ ಬಿಡುಗಡೆಯಾಗಿರುವಂತಹ ಪ್ರಮುಖ 15 ಜಿಲ್ಲೆಗಳಿಗೆ ಈಗ ಆಲ್ರೆಡಿ ಹಣ ಜಮಾ ಆಗ್ತಾ ಉಂಟು. ಅದು ಯಾವ ಜಿಲ್ಲೆ ಅಂತ ಹೇಳಿ ನೋಡಲಿಕ್ಕೆ ಹೋದರೆ, ಸದ್ಯದ ಮಾಹಿತಿ ಪ್ರಕಾರ ಮುಖ್ಯವಾಗಿ ದಕ್ಷಿಣ ಕರ್ನಾಟಕದ ಅಂದರೆ ಸೌತ್ ಡಿಸ್ಟ್ರಿಕ್ಟ್ಸ್ ಜಿಲ್ಲೆಗಳಲ್ಲಿ ಹೆಚ್ಚಿನ ಮಹಿಳೆಯರ ಖಾತೆಗೆ ಹಣ ಜಮಾ. ಆ ಜಿಲ್ಲೆಗಳನ್ನು ನೋಡಲಿಕ್ಕೆ ಹೋದರೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ರಾಮನಗರ, ಕೋಲಾರ, ಮೈಸೂರು, ಮಂಡ್ಯ, ಕೊಡಗು, ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಚಾಮರಾಜನಗರ, ದಕ್ಷಿಣ ಕನ್ನಡ ಈ ಜಿಲ್ಲೆಗಳಿಗೆ ಮೊದಲ ಹಂತದಲ್ಲಿ 30ನೇ ಕಂತಿನ ಗೃಹಲಕ್ಷ್ಮಿ ಹಣ ಜಮಾ ಆಗ್ತಾ ಇದೆ. ಈಗಾಗಲೇ ಕಮೆಂಟ್ ಮೂಲಕ ಇಷ್ಟು ಜಿಲ್ಲೆಗಳು ಕೂಡ ಹಣ ಬಂದಿದೆ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿದ್ರಿಂದ ಈ ಎಲ್ಲ ಜಿಲ್ಲೆಯನ್ನು ಕೂಡ ನಾನು ಮೆನ್ಷನ್ ಮಾಡಿದ್ದೇನೆ. ಒಂದು ವೇಳೆ ಉತ್ತರ ಕರ್ನಾಟಕದ ಯಾವುದಾದ್ರೂ ಜಿಲ್ಲೆಗಳ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ 30ನೇ ಕಂತಿನ ಹಣ ಬರ್ತಾ ಇದ್ದರೆ ದಯವಿಟ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಜಿಲ್ಲೆಯನ್ನು ಮೆನ್ಷನ್ ಮಾಡಿ. ಹಣ ಬಂದಿದ್ದರೂ ಕೂಡ ಮೆನ್ಷನ್ ಮಾಡಿ, ಹಣ ಬರದಿದ್ದರೂ ಕೂಡ ನಿಮ್ಮ ಜಿಲ್ಲೆಗೆ ಬಂದಿಲ್ಲ ಅಂತ ಹೇಳಿ ಮೆನ್ಷನ್ ಮಾಡಿ ಕಮೆಂಟ್ ಮೂಲಕ ತಿಳಿಸಬೇಕು. ಯಾಕೆಂತ ಹೇಳಿದರೆ ನಿಮಗೆ ಕೆಲವರಿಗೆ ಕಮೆಂಟ್ ಮಾಡಲಿಕ್ಕೆ ಬರುವುದಿಲ್ಲ. ಅದಕ್ಕಾಗಿ ನೀವು ಫಸ್ಟಿಗೆ ಲೈಕ್ ಆ ಲೈಕ್ ಬಟನನ್ನು ನೀವು ಪ್ರೆಸ್ ಮಾಡಿದರೆ ನಿಮಗೆ ಹೈಪ್ ಅಂತೇಳಿ ಬರುತ್ತೆ. ಹೈಪನ್ನು ನಿಮಗೆ ಇಷ್ಟ ಇದ್ದರೆ ಪ್ರೆಸ್ ಮಾಡ್ಬೋದು. ಇಲ್ಲ ಅಂತ ಹೇಳಿದರೆ ನಿಮಗೆ ನೆಕ್ಸ್ಟ್ 3 ಡಾಟ್ ಇರುತ್ತೆ, ಅದರಲ್ಲಿ ನೆಕ್ಸ್ಟ್ ಡಾಟನ್ನು ನೀವು ಪೇಜ್ ಓಪನ್ ಮಾಡುವ ಹಾಗೆ ಟರ್ನ್ ಮಾಡಿದರೆ ಆಯಿತು. ಅಲ್ಲಿ ನಿಮಗೆ ಕಮೆಂಟ್ ಬಾಕ್ಸ್ ಸಿಗುತ್ತೆ, ಅಲ್ಲಿ ನೀವು ಕಮೆಂಟ್ ಮಾಡಿದರೆ ಆಯಿತು. ಇನ್ನು ಉತ್ತರ ಕರ್ನಾಟಕ ಭಾಗದ ಕೆಲವು ಜಿಲ್ಲೆಗಳ ಫಲಾನುಭವಿಗಳು ಇನ್ನೂ ಹಣ ಬಂದಿಲ್ಲ ಅಂತ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ಆದರೆ ಕೊಪ್ಪಳ ಜಿಲ್ಲೆಯಲ್ಲೂ ಸಹ ಹಣ ಜಮಾ ಆಗುತ್ತಿರುವ ಬಗ್ಗೆ ಕೆಲವೊಂದು ಫಲಾನುಭವಿಗಳು ಕೂಡ ತಿಳಿಸಿದ್ದಾರೆ. ಉದಾಹರಣೆಗೆ ಕೊಪ್ಪಳ ಜಿಲ್ಲೆಯ ಅಂಕಿಅಂಶ ಕಳೆದ ಏಪ್ರಿಲಲ್ಲಿ ಕೊಪ್ಪಳದ ಸುಮಾರು 3,90,274 ಮಹಿಳಾ ಫಲಾನುಭವಿಗಳಿಗೆ ಒಟ್ಟು 61,85,00,000ಕ್ಕೂ ಅಧಿಕ ಮೊತ್ತವನ್ನು ಬಿಡುಗಡೆ ಮಾಡಲಾಗಿತ್ತು. ಯೋಜನೆ ಆರಂಭವಾದಾಗಿನಿಂದ ಇಲ್ಲಿಯವರೆಗೆ ಕೊಪ್ಪಳ ಜಿಲ್ಲೆಯೊಂದಕ್ಕೆ ಒಟ್ಟು 30 ಕಂತುಗಳಲ್ಲಿ ಬರೋಬ್ಬರಿ 1,01,860 ಕೋಟಿ ರೂಪಾಯಿಗಳನ್ನು ನೇರವಾಗಿ ತಾಯಂದಿರ ಖಾತೆಗೆ ಜಮಾ ಮಾಡಲಾಗಿದೆ ಎಂದು ಸರ್ಕಾರ ಈಗ ಆಲ್ರೆಡಿ ತಿಳಿಸಿದೆ. ಆದ್ದರಿಂದ ಈ ವಿಡಿಯೋ ನೋಡುತ್ತಿರುವಂತಹ ಎಲ್ಲ ಫಲಾನುಭವಿಗಳು ಅಥವಾ ಫಲಾನುಭವಿಗಳ ಯಾರಾದರೂ ನೋಡ್ತಿದ್ರೂ ಕೂಡ ಗೃಹಲಕ್ಷ್ಮಿಯರು ತಕ್ಷಣವೇ ನಿಮ್ಮ ಬ್ಯಾಂಕ್ ಖಾತೆ ಅಥವಾ ಡಿಬಿಟಿ ಸ್ಟೇಟಸನ್ನು ಒಮ್ಮೆ ಚೆಕ್ ಮಾಡಿಕೊಳ್ಳಿ. ಒಂದು ವೇಳೆ ನಿಮಗೆ ಇನ್ನೂ ಹಣ ಬಂದಿಲ್ಲ ಎಂದಾದರೆ ನೀವು ಯಾವುದೇ ಕಾರಣಕ್ಕೂ ಗಾಬರಿಯಾಗುವ ಅಥವಾ ಕಚೇರಿಗಳಿಗೆ ಅಲೆಯುವಂತಹ ಅವಶ್ಯಕತೆ ಇಲ್ಲ. ಯಾಕೆಂದರೆ ಮೇ 20ರಿಂದಲೇ ಹಣ ಜಮಾ ಪ್ರಕ್ರಿಯೆ ಆರಂಭವಾಗಿರುವಂಥದ್ದು.
ಬ್ಯಾಂಕ್ ಪ್ರಕ್ರಿಯೆಗಳಿಂದಾಗಿ 1-2 ದಿನ ತಡವಾಗಬಹುದು. ಇನ್ನು 3-4 ದಿನಗಳ ಒಳಗಾಗಿ ಎಲ್ಲ ಅರ್ಹ ಫಲಾನುಭವಿಗಳ ಖಾತೆಗೂ 2,000 ಹಣ ಖಂಡಿತವಾಗಿಯೂ ಜಮಾ ಆಗುತ್ತೆ. ಈಗಾಗಲೇ ನಿಮ್ಮ ಖಾತೆಯನ್ನು ಚೆಕ್ ಮಾಡಿ ನಿಮಗೆ 30ನೇ ಕಂತಿನ ಹಣ ಬಂದಿದೆಯಾ ಅಥವಾ ಇಲ್ಲವಾ ಎಂಬುದು. ಹಣ ಬಂದಿದೆ ಅಥವಾ ಹಣ ಬಂದಿಲ್ಲ ಎಂದರೂ ಕೂಡ ಕಮೆಂಟ್ ಮೂಲಕ ನಮಗೆ ನಿಮ್ಮ ಜಿಲ್ಲೆಯನ್ನು ಮೆನ್ಷನ್ ಮಾಡಿ. ಇನ್ನು ನೀವು ಯಾವುದೇ ಕಚೇರಿಗಳಿಗೆ ಅಲೆದಾಡುವಂತಹ ಅವಶ್ಯಕತೆ ಇಲ್ಲ. ನಿಮಗೆ ಒಂದು ವೇಳೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಹೇಳಿದರೆ ನೀವು DBT ಕರ್ನಾಟಕ ಒಂದು ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಿ. ಅಲ್ಲಿ ನೀವು ನಿಮ್ಮ ಆಧಾರ್ ನಂಬರನ್ನು ಹಾಕಿ ನಿಮ್ಮ ಸೆಕ್ಯುರಿಟಿ ಏನಾದರೂ ಪಾಸ್ವರ್ಡ್ ಕೇಳಿದರೆ ಅದನ್ನು ಹಾಕಿದರೆ ನಿಮ್ಮದು ಸ್ಟೇಟಸನ್ನು ನೀವೇ ಚೆಕ್ ಮಾಡಬಹುದು. ಅದು ನಿಮಗೆ ಗೊತ್ತಿಲ್ಲ ಅಂತ ಹೇಳಿದರೆ ನಿಮ್ಮ ಹತ್ತಿರದವ್ರ ಹತ್ರ ನಿಮ್ಮ ಸ್ನೇಹಿತರಿಂದಲೂ ಯಾರಾದರೂ ನಿಮಗೆ DBT ಕರ್ನಾಟಕ ಅಂತ ಹೇಳಿ ಆ್ಯಪನ್ನು ಡೌನ್ಲೋಡ್ ಮಾಡಿ ನಿಮಗೆ ಸೆಟ್ ಮಾಡಿ ಕೊಡಲಿಕ್ಕೆ ಹೇಳಿ. ಅದರಲ್ಲಿ ನಿಮಗೆ ಚೆಕ್ ಮಾಡಬಹುದು. ನೀವು ಬ್ಯಾಂಕಿಗಳಿಗೆ ಅಲೆದಾಡುವಂಥ ಅಥವಾ ತಾಲೂಕು ಆಫೀಸಿಗೆ ಎಲ್ಲಿಯೂ ಕೂಡ ನೀವು ಅಲೆದಾಡುವಂತಹ ಅವಶ್ಯಕತೆ ಇಲ್ಲ. ನಿಮ್ಮ ಮೊಬೈಲಲ್ಲೇ ನೀವು ಚೆಕ್ ಮಾಡಬಹುದು. ನಿಮಗೆ ಯಾವ ತಿಂಗಳದು ಬಂದಿದೆ ಅಂತ ಕೂಡ ನೀವು ಚೆಕ್ ಮಾಡಬಹುದು. ಇದೇ ರೀತಿಯ ನಿಖರವಾದ ಮತ್ತು ಉಪಯುಕ್ತ ಸರ್ಕಾರಿ ಯೋಜನೆಗಳ ಮಾಹಿತಿಗಾಗಿ ನೋಡ್ತಾ ಇರಿ ನಮ್ಮ ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲನ್ನು. ಅದೇ ರೀತಿ ನಿಮ್ಮ ಒಂದು ಲೈಕ್ ನಮ್ಮ ಸಪೋರ್ಟಿಗೆ ಕೂಡ ಕಾರಣವಾಗುತ್ತೆ. ನೀವೊಂದು ಲೈಕ್ ಕೊಟ್ಟರೆ ನಮಗೂ ಕೂಡ ಸಂತೋಷ. ಆದ್ದರಿಂದ ಬಿಡಲಿಕ್ಕೆ ಸ್ಟಾರ್ಟ್ ಮಾಡುವಾಗಲೇ ಒಂದು ಲೈಕ್ ಕೊಡುವ ಮೂಲಕವೇ ಸ್ಟಾರ್ಟ್ ಮಾಡಿ. ಧನ್ಯವಾದಗಳು.